ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಹೊಸ ವೆರೈಟಿ ಟೊಮೆಟೊ ಕೂರ್ಮಾ ತೋರಿಸ್ತಾ ಇದ್ದೀನಿ. ಈಗ ನಾವು ಅಡುಗೆಗಳು ಮಾಡ್ತಾನೇ ಇದ್ದರೆ ಅವಾಗೇನಾಗುತ್ತೆ, ಸ್ವಲ್ಪ ಚೇಂಜ್ ಮಾಡಿದರೆ ಇದು ಇನ್ನೂ ಚೆನ್ನಾಗಾಗ್ಬೋದು ಅಂತ ಒಂಥರ ನಮ್ಗೆ ಐಡಿಯಾ ಬರುತ್ತಲ್ವ. ಅದನ್ನು ಎಕ್ಸ್ಪೆರಿಮೆಂಟ್ ಥರ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟಾಗ ಅದೊಂಥರ ಹೊಸ ವೆರೈಟಿ ಅಂತ ಅನ್ನಿಸ್ಕೊಳತ್ತೆ. ಅದೇ ಥರ ನಾನು ಹಿಂದೆ ಮಾಮೂಲು ವೆರೈಟಿಯಲ್ಲಿ ತೋರಿಸಿದ್ದೆ. ಈಗ ನೋಡಿ ನಾನು ಮಾಡ್ತಾ ಇರೋದು ಸ್ವಲ್ಪ ಚೇಂಜ್ ಮಾಡಿ ಟೊಮೆಟೊ ಕೂರ್ಮಾ ಈ ಥರ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಎಷ್ಟು ದಿನ ಆದ್ರೂ ಕೂಡ ಇದು ಕೆಡದ ಹಾಗೆ ನೀವು ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡಿಕೊಂಡು ಸಾಂಬಾರು ಸಾರುಗಳಿಗೆ ಎಲ್ಲನೂ ಹಾಕ್ಬೋದು. ಮತ್ತು ಪೂರಿ, ಚಪಾತಿ, ಇಡ್ಲಿ, ಎಲ್ಲದ್ರ ದೋಸೆ ಎಲ್ಲದ್ರ ಜೊತೆಯಲ್ಲೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅನಿಸುತ್ತೆ. ಮತ್ತು ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕಿ ಅಂತ ಕೂಡ ನಿಮ್ಮನ್ನು ಕೇಳ್ತಾರೆ. ನಾನಿದು ಹೊಸ ವೆರೈಟಿ ಅಂದರೆ ಏನು ಮಾಡ್ತಿದ್ದೀನಿ ಅಂದರೆ ನೋಡಿ ಇದಕ್ಕೆ ಬಳಸ್ತಾ ಇರೋದು ನಾನು ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಅದು ಕೂಡ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ, ಮತ್ತು ತೆಂಗಿನಕಾಯಿ ತುರಿ, ಜೀರಿಗೆ, ಅಜ್ವಾನು ಮತ್ತು ಪುಟಾಣಿ ಸಾಧಾರಣವಾಗಿ ಹಾಕಲ್ಲ ನಾನು, ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಎಳ್ಳು 1 ಸ್ಪೂನು, ಮತ್ತು ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕು, ಖಾರ ಬೇಕಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಅರಿಶಿನ, ಉಪ್ಪು ಮತ್ತು ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ನಿಂಬೆ ರಸ ಲಾಸ್ಟಿಗೆ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಹೊಸ ಥರ ಅಂದರೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಈ ಟೊಮೆಟೊ ಇತ್ತಲ್ಲ, ಟೊಮೆಟೊ, ಖಾರದ ಪುಡಿ ಮತ್ತು ಪುಟಾಣಿ ಇದಿತ್ತಲ್ಲ, ಅಜ್ವಾನು ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು, ಉಪ್ಪು, ಅರಿಶಿನ, ಅಂದರೆ ಎಳ್ಳು ಮಾತ್ರ ಬಿಟ್ಟಿದ್ದೀನಿ, ತೆಂಗಿನಕಾಯಿ ತುರಿ, ಇದಿಷ್ಟೂ ಈರುಳ್ಳಿ ಇಲ್ಲ, ಇದಿಷ್ಟೂ ನಾನು ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇನ್ನೊಂದು ಸತಿ ಹೇಳ್ತಾಯಿದ್ದೀನಿ. ಟೊಮೆಟೊ, ಖಾರದ ಪುಡಿ ಮತ್ತು ಪುಟಾಣಿ ಮತ್ತು ಅಜ್ವಾನ್, ಜೀರಿಗೆ, ಕರಿಬೇವಿನ ಸೊಪ್ಪು, ಉಪ್ಪು, ಅರಿಶಿನ, ಅಂದರೆ ಇದರಲ್ಲಿ ಬಿಟ್ಟಿರೋದು ನಾನು ಈರುಳ್ಳಿ ಮತ್ತು ಬಿಳಿ ಎಳ್ಳು, ಇದಿಷ್ಟೂ ನಾನು ಮಿಕ್ಸರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈರುಳ್ಳಿನ ಮಾತ್ರ ಎಣ್ಣೆಯಲ್ಲಿ ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಮಿಕ್ಸರ್ ಜಾರ್ಗೆ ಟೊಮೆಟೊ ಇಟ್ಕೊಂಡಿದ್ನಲ್ಲ ಅಷ್ಟು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ, ಖಾರದ ಪುಡಿ ಹಾಕ್ತೀನಿ, ಅರಿಶಿನ ಹಾಕ್ತಾಯಿದ್ದೀನಿ, ಉಪ್ಪು ಮತ್ತು ಪುಟಾಣಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ. ಇದೊಳ್ಳೆ ಈ ಹೋಟೆಲಲ್ಲೆಲ್ಲ ಗ್ರೇವಿ ತೊಗೋತಿರಲ್ಲ ಆ ಥರ ಪ್ರಿಪೇರ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ. ನೋಡಿ, ಇದನ್ನು ಕರಿಬೇವು ಇಟ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊಂಬಿಟ್ಟು ಇದನ್ನು ನಾನು ಚೆನ್ನಾಗಿ ಆದಷ್ಟು ನುಣ್ಣಗೇನೆ ಒಂಥರ ಪೇಸ್ಟ್ ಥರ, ನೀರು ಹಾಕಲ್ಲ, ಹಾಗೇ ಮಾಡ್ಕೊಳ್ತೀನಿ. ನೋಡಿ, ಇದು ಒಂದು 2-3 ಸ್ಪೂನ್ನಷ್ಟು, ಒಂಚೂರು ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಮೇಲೆ ಬೇಕಾದರೆ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಬೋದು. ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ, ಇದಕ್ಕೂ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಮತ್ತು ಇಂಗು ಹಾಕಿಟ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಬಿಳಿ ಎಳ್ಳು ಇಟ್ಕೊಂಡಿದ್ನಲ್ಲ ಅದೊಂದೇ ರುಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ, ಅದನ್ನು ಹಾಕಿದ್ದೀನಿ. ನೋಡಿ, ಇವಾಗ ಇದೆಲ್ಲ ಪಟ್ಪಟ ಅಂತಿದ್ದಾಗ ನಾನು ಈರುಳ್ಳಿ ಎಲ್ಲ ಇದು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ನಿಧಾನಕ್ಕೆ ಸ್ವಲ್ಪ ಸಿಮ್ಮಲ್ಲೇ ಚೆನ್ನಾಗಿ ಗರ್ಗರಿ ಅಂತ ಒಂಥರ ಇದಾಗೋ ಹಾಗೆ, ಅಂದರೆ ಎಲ್ಲ ಹಸಿ ವಾಸನೆ ಹೋಗೋ ಹಾಗೆ ನೀವು ಅದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇದ್ದು ನೋಡ್ಕೊಳ್ಬೇಕು. ಮತ್ತು ಆಮೇಲೆ ನೋಡಿ, ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗೆ ಒಂದು ಸ್ವಲ್ಪ ಹೊತ್ತು ಕುದಿಸ್ತೀನಿ. ನೋಡಿ, ಇವಾಗ ಈರುಳ್ಳಿನ ನಾನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ನಿಮಗೆ ಹೇಳಿದ್ನಲ್ವ ಆ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಟೊಮೆಟೊ ಅದೆಲ್ಲ ಹಾಕಿಬಿಟ್ಟು ಇದಷ್ಟು ಪೇಸ್ಟು ಇದಕ್ಕೆ ಹಾಕ್ಬಿಡ್ತಾಯಿದ್ದೀನಿ. ಸ್ವಲ್ಪ ನೀರು ಇದಕ್ಕೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕ್ತೀನಿ. ನಿಮಗೆ ನಾನು ಕೂರ್ಮಾ ಅಂತ ಹೇಳಿರೋದ್ರಿಂದ ಇದನ್ನು ನಾನು ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಕೂಡ ನೀವು ಮಾಡ್ಕೊಳ್ಬೋದು. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ತುಂಬ ಕೆಲಸಕ್ಕೆ ಹೋಗೋರಿಗೆ ಎಲ್ಲ ಕೂಡ ಭಾಳನೇ ಅನುಕೂಲ ಆಗುತ್ತೆ. ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಬಾತ್ ಥರ ಮಾಡ್ಬೋದು, ಡಬ್ಬಿಗಳಿಗಾಗತ್ತೆ. ಮತ್ತು ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಇದೊಂಥರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ನೀವು ಇದನ್ನು ಸರ್ವ್ ಮಾಡಿದರೆ ಖಂಡಿತ ತಿನ್ನೋರು ಇನ್ನೊಂದು ಸ್ವಲ್ಪ ಅಂತ ಕೇಳ್ತಾರೆ ನೋಡಿ. ಇದನ್ನು ನಾನು ಸ್ವಲ್ಪ ಮಾತ್ರ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದು ಕುದಿ ಬರೋ ಅಷ್ಟು ಕುದಿಸ್ಕೊಳ್ತೀನಿ. ಈಗ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಒಳ್ಳೆ ಹಲ್ವಾ ಥರ ನಿಮಗೆ ಇದು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಮೂಲಾಗಿ ಮಾಡೋ ಟೊಮೆಟೊ ಗೊಜ್ಜಿಗಿಂತ ಇದು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಅನ್ನ ಕಲಸಿದ್ರಂತೂ ಟೊಮೆಟೊ ಬಾತು 1 ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ, ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿ ನೋಡಿ ಕಾಮೆಂಟ್ ಮಾಡಿ, ಎನ್ಕರೇಜ್ ಮಾಡಿ. ಬರಲಾ? ನಮಸ್ಕಾರ.